ಕನ್ನಡ ಮಾತಾಡು ಅಂತ ಹೇಳಿದ್ದಕ್ಕೆ ಮರಾಠಿಗರಿಂದ ಹಲ್ಲೆ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಹಲ್ಲೆ ಮಾಡಿದವರನ್ನ ಬಂಧಿಸಿದ್ದಕ್ಕೆ ಕಂಡಕ್ಟರ್ನನ್ನ ಟಾರ್ಗೆಟ್ ಮಾಡಲಾಗಿದೆ. ಪೆಟ್ಟು ತಿಂದ ಕಂಡಕ್ಟರ್ ಮೇಲೆ ಇದೀಗ ಪೋಕ್ಸೋ ಕೇಸನ್ನ ಹಾಕಿದ್ದಾರೆ. ಯಾರು ಮರಾಠಿಯನ್ನ ಮಾತಾಡು ಅಂತ ಹೇಳಿ ಕಂಡಕ್ಟರ್ ಮೇಲೆ ಹಲ್ಲೆಯನ್ನ ಮಾಡಿದ್ರು, ಆ ಹಲ್ಲೆ ಮಾಡಿದವರನ್ನ ಬಂಧನಕ್ಕೊಳಪಡಿಸಲಾಗಿದೆ. ಆದ್ರೆ ಇದೀಗ ಇಲ್ಲಿ ಟಾರ್ಗೆಟ್ ಆಗಿರೋದು ಕಂಡಕ್ಟರ್. ಪೆಟ್ಟು ತಿಂದ ಕಂಡಕ್ಟರ್ ಮೇಲೆ ಪೋಕ್ಸೋ ಕೇಸ್ ದಾಖಲಾಗಿದೆ. ಹಲ್ಲೆಗೊಳಗಾದ ಕಂಡಕ್ಟರ್ ಮೇಲೆ ಅತ್ಯಾಚಾರ ಪ್ರಕರಣವನ್ನ ದಾಖಲಿಸಲಾಗಿದೆ. ಅಪ್ರಾಪ್ತ ಬಾಲಕಿಯ ಮೇಲೆ ಈತ ಅತ್ಯಾಚಾರಕ್ಕೆ ಪ್ರಯತ್ನ ಮಾಡ್ದ ಅಂತ ಹೇಳಿ ಕೇಸನ್ನ ಕೊಟ್ಟಿದ್ದಾರೆ. ಬಸ್ನಲ್ಲಿ ಇದ್ದ ಆತ ಟಿಕೆಟ್ ಅನ್ನ ಕೊಡ್ತಾ ಇದ್ದಂತಹ ಸಂದರ್ಭದಲ್ಲಿ ಮರಾಠಿಯಲ್ಲಿ ಮಾತಾಡುವಂತ ಹೇಳಿದ್ದಕ್ಕೆ ಮರಾಠಿ ಬರಲ್ಲ ಕನ್ನಡದಲ್ಲೇ ಅಂತ ಮಾತಾಡಿದಂತಹ ಸಂದರ್ಭದಲ್ಲಿ ಇಡೀ ಬಸ್ಸಲ್ಲಿ ಜನ ಇರ್ತಾರೆ. ಆದ್ರೆ ಅಲ್ಲೀಗ ಅತ್ಯಾಚಾರ ಪ್ರಕರಣ ಅಂತ ಅತ್ಯಾಚಾರಕ್ಕೆ ಯತ್ನ ಅನ್ನುವ ಕೇಸನ್ನ ಹಾಕಿದ್ದಾರೆ. BNS 2023 ಸೆಕ್ಷನ್ 352 ಅಡಿ ಪೋಕ್ಸೋ ಕೇಸನ್ನ ದಾಖಲು ಮಾಡಲಿದ್ದಾರೆ. ಕಂಡಕ್ಟರ್ ಮೇಲೆ ಅಸಭ್ಯ ವರ್ತನೆ ಅಂತ ದೂರು ಕೊಟ್ಟಿದ್ದಾರೆ. ಅದಕ್ಕೆ ಮಾರಿಹಾಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಈಗ ದಾಖಲಾಗಿದೆ. ತನಿಖೆ ನಡೆಸ್ತೇವೆ ಅಂತ ಹೇಳಿದ್ದಾರೆ ಪೊಲೀಸ್ ಆಯುಕ್ತರಾಗಿರುವ ಯಡಾ ಮಾರ್ಟಿನ್ ಅವರು. ಘಟನೆ ಸಂಬಂಧ ಇದು ಕೌಂಟರ್ ಕೇಸನ್ನ ದಾಖಲು ಮಾಡಿದ್ದಾರೆ. ಮಾರಿಹಾಳ ಪೊಲೀಸ್ ಸ್ಟೇಷನ್ ಅಲ್ಲಿ ಏನೋ ಒಂದು FIR ಆಗಿದೆ. ಆ ಕಂಪ್ಲೇಂಟ್ ಮೇಲೆ ಆಲ್ರೆಡಿ ಈಗ ನಾವು 4 ಜನ ನಾವು ಸೆಕ್ಯೂರ್ ಮಾಡಿದ್ವಿ. ಈಗ ಕಡೆಯಿಂದ RP ಕಡೆಯಿಂದ ಮತ್ತೆ ನಾವು ಏನು ವಿಚಾರ ಮಾಡ್ತಾ ಇದ್ವಿ. ಕಾನೂನು ಪ್ರಕಾರ ಸ್ಟೇಷನ್ಗೆ ಯಾವುದು ಕಾಗ್ನಿಸಬಲ್ ಆಫೆನ್ಸ್ ಬಂದರೆ ಇಟ್ ಇಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ SHO ಟು ರಿಜಿಸ್ಟರ್ ದ ಕೇಸ್. ಈಗ ಬಹುಶಃ ಕೆಲವರು ಜನ ಬೇರೆ ರೀತಿ ತಗೊಳ್ತಾ ಇದ್ದಾರೆ, ಇದು ಇಂಟರ್ ಸ್ಟೇಟ್ ಇಶ್ಯೂ ಇದೆ ಅಂತ. ಆದರೆ ಆ ಥರ ಏನೂ ಇಲ್ಲ. ಇಟ್ ಸ್ಟಾರ್ಟೆಡ್ ಬಿಕಾಸ್ ಆಫ್ ಸಮ್ ಪರ್ಸನಲ್ ಇಶ್ಯೂ. ಆಮೇಲೆ ಮತ್ತೆ ಇದು ಭಾಷಾ ಇಶ್ಯೂ ಬಂದಿದೆ. ಮತ್ತು ಈಗನೂ ಆ ಥರ ಏನೂ ಪ್ರಾಬ್ಲಮ್ ಈಗ ಆಗ್ತಾ ಇಲ್ಲ. ದ ಪೊಲೀಸ್ ಇಸ್ ಆಲ್ವೇಸ್ ದೇರ್ ಟು ಹ್ಯಾಂಡಲ್ ಆಫ್ ಇಶ್ಯೂಸ್ ಲೈಕ್ ಮಾರಿಹಾಳ ಪೊಲೀಸ್ ಸ್ಟೇಷನ್. ಸರ್, ಬಸ್ಸಲ್ಲಿ ಒಂದು 6 ರಿಂದ 7 ಜನ ಮೇಲೆ ಹತ್ಕೊಂಡಿದ್ರು. ನಮ್ಮ ಬಸ್ಸಲ್ಲಿ ಬಾಯ್ನೆಟ್ ಮೇಲೆ ಒಂದು 2 ನಿಂತ್ಕೊಂಡಿದ್ರು. ಆ ಕಡೆ ಡ್ರೈವರ್ಗೂ ಹೊಡಿತಾರೆ, ಈ ಕಡೆ ನನಗೂ ಹೊಡಿತಾರೆ ಸರ್. ಮುಚ್ಚಿ ಇದನ್ನು ಮಾಡ್ಬೇಕಂತೇಳಿ ಮಾಡ್ತಿದ್ದಾರೆ ಸರ್. ಇದನ್ನು ಮುಚ್ಚಬೇಕು, ಕೇಸ್ ಯಾಕಾದ್ರೂ ಮಾಡಿ ಮುಚ್ಚಬೇಕು ಸರ್. ಏನೂ ಇಲ್ಲ ಸರ್, ನಾನು 20 ವರ್ಷ ಸರ್ವಿಸ್ದಲ್ಲಿ ಯಾವ ಮಕ್ಕಳಿಗೂ ನಾನು ಹಿಂಗೆ ಮಾತಾಡಿಲ್ಲ. ಹೆಣ್ಮಕ್ಳಿಗೆ ಅವರೇ ನಮಗೊಂದು ಬೈದು ಹೋಗ್ತಾರೆ, ಆಯ್ತಮ್ಮ ಇಲ್ಲಿ ಹೋಗು ಅಂತೇಳಿ ನಾವೆಲ್ಲ ಸಹಿಸ್ಕೊಂಡು ಹೋಗ್ತೀವಿ ಸರ್. ಈಗ ದಿನ ಹೊತ್ತೊಂಡ್ರೆ ನಾವು ಅವ್ರ ಊರಿಗೆ ಹೋಗಲೇಬೇಕು, ಅವ್ರ ಬಸ್ಸಲ್ಲಿ ಬರಲೇಬೇಕು. ಆ ಥರ ಯಾವುದೂ ಮನಸ್ಸಿನಲ್ಲಿ ನಾವು ಇಟ್ಕೊಳ್ಳಲ್ಲ ಸರ್. ಇದೇ ರೀತಿ ಆದರೆ ನಾಳೆ ಇನ್ನು ಕಂಡಕ್ಟರ್ ಡ್ರೈವರ್ಸ್ಗಳಿಗೆ ಮತ್ತೆ ಇದೇ ರೀತಿ ಮುಚ್ಕೋತ ಹೋಗಿ ಹಿಂಗೆ ಹೊಡ್ಕೋತ ಹೋದ್ರೆ ಹೆಂಗೆ ಸರ್? ನಮಗೆ ನ್ಯಾಯ ಕೊಡಿಸ್ಬೇಕಂತ ಇಷ್ಟೇ ಕೇಳ್ತೀನಿ ಸರ್. ನನಗೆ ರಾಜಕೀಯ ಬೇಡ, ಏನೂ ಬೇಡ ಸರ್, ನನಗೆ ನ್ಯಾಯ ಕೊಡಿಸ್ಬೇಕು. ಇನ್ನು ಮುಂದೆ ಈ ಥರ ಯಾವುದೇ ಇಂಥ ದುರ್ಘಟನೆಗಳು ಆಗಬಾರ್ದು ಸರ್. ನಮ್ಮ ಸಂಸ್ಥೆಯಲ್ಲಿ ದುರುದ್ದೇಶ ಸರ್, ಉದ್ದೇಶಪೂರ್ವಕ ಆಗಿದ್ದು ಸರ್. ಬಸ್ಸಲ್ಲಿ ಒಂದು 6 ಬೆಳಗಾವಿಯಲ್ಲಿ ಕಂಡಕ್ಟರ್ ಮೇಲಿನ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೋಕ್ಸೋ ಕೇಸನ್ನ ದಾಖಲಿಸಿದಾರಲ್ಲ, ಸೊ ಇದಕ್ಕೆ ಬೇಕಂತಾನೆ ದೂರು ಕೊಟ್ಟಿದ್ದಾರೆ. ಇದು ಬೋಗಸ್ ಕೇಸ್, ಆರೋಪ ಸುಳ್ಳು ಅಂತ ಹೇಳಿದ್ದಾರೆ ಸಾರಿಗೆ ಸಚಿವರಾಗಿರುವ ರಾಮಲಿಂಗಾರೆಡ್ಡಿ ಅವರು. ಈಗಾಗಲೇ ಈ ಒಂದು ಪ್ರಕರಣ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಅನೇಕ ಸಂಘಟನೆಗಳು ಹೋರಾಟವನ್ನ ಮಾಡ್ತಾ ಇದೆ. ಇಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಪೋಕ್ಸೋ ಕೇಸನ್ನ ಕಂಡಕ್ಟರ್ ಮೇಲೆ ದಾಖಲಿಸಿದಾರಲ್ಲ, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದು ರಾಮಲಿಂಗಾರೆಡ್ಡಿ ಅವರ ಪ್ರತಿಕ್ರಿಯೆ. ಬೇಕಂತಾನೆ ದೂರು ಕೊಟ್ಟಿದ್ದಾರೆ. ಬೋಗಸ್ ಕೇಸ್ ಇದು, ಆರೋಪ ಸುಳ್ಳು ಅಂತ ಹೇಳಿದ್ದಾರೆ ಸಾರಿಗೆ ಸಚಿವರು. ತೋರಿಸಿದ್ದಾರೆ, ಅದರಿಂದ ಆತ್ಮಸ್ಥೈರ್ಯ ಇನ್ನೂ ಜಾಸ್ತಿ ಆಯ್ತು ಅವರಿಗೆ. ಪೋಕ್ಸೋ ಕೇಸ್ ಬೋಗಸ್ ಬಿಡಿ, ಬೇಕಂತ ಕೊಟ್ಟಿರ್ತಾರೆ. ಅದು ಈ ಘಟನೆ ಆದ್ಮೇಲೆ ಏನೋ ಕೊಟ್ಟಿರ್ತಾರೆ ಅಷ್ಟೇ. ಬೇಕಂತ ಈ ಘಟನೆ ಆದ್ಮೇಲೆ ಕೊಟ್ಟರೆ ಮಹತ್ವ ಇಲ್ಲ ಅದಕ್ಕೆ. ಇಲ್ಲ, ನಾನು ಮಾತಾಡ್ತೀನಿ, ಗೃಹ ಮಂತ್ರಿಗಳಿಗೆ ಹೇಳ್ತೀನಿ, ಆಮೇಲೆ ಅಲ್ಲಿ SP ಅವ್ರಿಗೂ ಮಾತಾಡ್ತೀನಿ, ನಮ್ಮ MD ಅವ್ರಿಗೆ ಹೇಳಿ ಕಲ್ತ್ಕೊಳ್ಳಿ, ಮಾತೃಭಾಷೆ ಮರಾಠ ಕಲ್ತ್ಕೊಳ್ಳಿ, ಬೇಡ ಅಂತ ಹೇಳೋದಲ್ಲ. ಜೊತೆ ಕನ್ನಡನೂ ಕಲಿಬೇಕಲ್ಲ, ನಮ್ಮ ರಾಜ್ಯದ ಆಡಳಿತ ಭಾಷೆನೂ ಕಲಿಬೇಕಲ್ಲ. ಅವರು ಮಾತೃಭಾಷೆ ಜೊತೆಗೆ ನಮ್ಮ ಭಾಷೆ ಅವ್ರು ಕಲೀಲೇಬೇಕು. ಹೌದಾ, ಕನ್ನೆ ಮಾಡಬೇಕು. ನಮ್ಮ ರಾಜ್ಯಕ್ಕೆ ನೆಲ ಜಲ ಭಾಷೆ ಬಗ್ಗೆ ಎಲ್ಲೇ ಈ ಥರದ ಒಂದು ಘಟನೆ ನಡೆದಂಥ ಸಂದರ್ಭದಲ್ಲಿ ಬೆಳಗಾಂನ ಎಲ್ಲ ಪಕ್ಷಾತೀತವಾಗಿ ಎಲ್ಲ ನಾಯಕರು ಕೂಡ ಕಂಡಮ್ ಮಾಡಬೇಕು. ಚಿತ್ರದುರ್ಗದಲ್ಲಿ ಮಹಾರಾಷ್ಟ್ರ ಬಸ್ ಹೋಗ್ತಾ ಇತ್ತು, ನಮ್ಮವರು ಅದಕ್ಕೆ ಏನು ಮಾಡಿದ್ದಾರೆ, ಕಪ್ಪು ಮಸಿ ಎಲ್ಲ ಬಳಿದ್ದಾರೆ. ಇದೇನಾಗುತ್ತೆ, ನಮ್ಮ ಬಸ್ಸುಗಳು ಮಹಾರಾಷ್ಟ್ರಕ್ಕೆ ಹೋಗುತ್ತೆ, ಅವರು ಮಾಡ್ತಾರೆ. ಆದ್ದರಿಂದ ಇದು ಮಾಡಬಾರ್ದು, ನಾವು ಮಾಡಬಾರ್ದು, ಅವರು ಮಾಡಬಾರ್ದು. ಆದರೆ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು ಕಾನೂನಿಗೆ ವಿರುದ್ಧವಾಗಿರ್ತಕ್ಕಂಥದ್ದು.
ಅದರಿಂದ ಅದ್ರ ಮೇಲೆ ಆ್ಯಕ್ಷನ್ ತೊಗೋಬೇಕು. ಆ್ಯಕ್ಷನ್ನು ತೊಗೊಂಡಾಗಿದೆ. ಅದು ಸುಮ್ಮನೆ ನಮ್ಮ ಬಸ್ಗೆ ಅವ್ರು ಬೆಳೆಯೋದು, ಅವ್ರ ಬಸ್ಸಿಗೆ ನಾವು ಬೆಳೆಯೋದು, ಅದರಲ್ಲಿ ಅರ್ಥ ಇಲ್ಲ. ಅಧಿಕಾರಿಗಳು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪೊಲೀಸರು ಕೂಡ ಆ್ಯಕ್ಟ್ ಮಾಡಿ ಅವನ ಜೊತೆಗೆ ಇನ್ನೂ 3-4 ಜನ ಅವ್ರನ್ನ ಜೈಲಿಗೆ ಕಳಿಸಿದ್ದಾರೆ. ಗೃಹ ಮಂತ್ರಿಗಳಿಗೂ ಹೇಳ್ತೀನಿ, ಈ ಥರ ಪುಂಡಾಟಿಕೆ ಮಾಡೋರಿಗೆ ಗಡೀಪಾರು ಮಾಡಿದ್ರೆ ಅದೆಲ್ಲ ಸ್ವಲ್ಪ ಕಂಡಕ್ಟರ್ ಮೇಲೆ ಮರಾಠಿಗರಿಂದ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ತನಿಖೆ ನಡೀತಾ ಇದೆ ಅಂತ ಹೇಳಿದ್ದಾರೆ ಸಚಿವರು. ಧಾರವಾಡದಲ್ಲಿ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಈ ಪ್ರಕರಣ ನಿನ್ನೆ ನಡೆದಿರೋದು. ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಕೇಸ್ ಆಗಿದೆ, ತನಿಖೆಯು ನಡೀತಾ ಇದೆ. ಈಗಾಗಲೇ 4 ಅರೆಸ್ಟ್ ಕೂಡ ಮಾಡಲಾಗಿದೆ. ತನಿಖೆ ನಡೀತಾ ಇದೆ ಅಂತ ಹೇಳುತ್ತಾನೆ. ಏನಾಗತ್ತೆ ಅನ್ನೋದನ್ನ ಕಾದು ನೋಡೋಣ ಅನ್ನುವ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ನೋಡೋಣ, ಅದು ಈಗಲೇ ಅದ್ರ ಬಗ್ಗೆ ತನಿಖೆ ನಡೀತಾ ಇದೆ. ನೋಡೋಣ ಏನಾದ್ರು ಪೊಲೀಸರು. ಬೆಳಗಾವಿಯಲ್ಲಿ ಕನ್ನಡ ಮಾತನಾಡಿ ಅಂತ ಹೇಳಿದ ಕಂಡಕ್ಟರ್ ಮೇಲೆ ಹಲ್ಲೆಯನ್ನ ಮಾಡಿದ್ದು. ಇದೀಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಂಡಕ್ಟರ್ ಮೇಲೆ ಪೋಕ್ಸೋ ಕೇಸ್ ಕೂಡ ಹಾಕಿದ್ದಾರೆ. ಸೊ ನಿರ್ವಾಹಕನ ಮೇಲಿನ ಹಲ್ಲೆಗೆ ವಾಟಾಳ್ ನಾಗರಾಜ್ ಖಂಡನೆಯನ್ನ ವ್ಯಕ್ತಪಡಿಸಿದ್ದಾರೆ. ಎಂಇಎಸ್ ಬ್ಯಾನ್ ಮಾಡಿ ಅಂತ ಹೇಳಿ ವಾಟಾಳ್ ನಾಗರಾಜ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈಗ ಇವರ ಪುಂಡಾಟಿಕೆ ಜಾಸ್ತಿ ಆಗ್ತಾ ಇದೆ. ದಿನದಿಂದ ದಿನಕ್ಕೆ ಪುಂಡಾಟಿಕೆ ಜಾಸ್ತಿ ಮಾಡ್ತಾನೆ ಇದ್ದಾರೆ. ಹಾಗಾಗಿ ಎಂಇಎಸ್ ಅನ್ನೇ ಬ್ಯಾನ್ ಮಾಡಬೇಕು ಅಂತ ಹೇಳಿ ವಾಟಾಳ್ ನಾಗರಾಜ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕನ್ನಡ ಡ್ರೈವರ್ಗೆ, ಚಾಲಕನಿಗೆ ಮರಾಠಿ ಜನ ಕರ್ನಾಟಕದಲ್ಲೇ ಹೊಡೆದಿದ್ದಾರೆ. ಇದು ಸಾಧಾರಣ ಅಲ್ಲ, ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿತ್ತೆ. ಮಹಾರಾಷ್ಟ್ರ ಏಕೀಕರಣ ಸಮಿತಿಯನ್ನ ಮೊದಲಿಂದ ನಾನು ಹೇಳ್ತಾ ಇದ್ದೀನಿ, ವಜಾ ಮಾಡಿ ಅವ್ರನ್ನೆಲ್ಲ ಜೈಲಿನಲ್ಲಿಡಿ, ಗಡೀಪಾರು ಮಾಡಿ ಅಂತ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಬೆಳಗಾವಿಯ ಮರಾಠಿಗರೇ, ಕರ್ನಾಟಕದಲ್ಲಿ ನೀವು ಇರಬೇಕು ಅಂತಂದ್ರೆ ಕರ್ನಾಟಕದ ಜನರನ್ನ, ಸಂಸ್ಕೃತಿಯನ್ನ ಹೊಂದಿಕೊಂಡಿರ್ಬೇಕು. ಇಲ್ಲ ಸಂಪೂರ್ಣ ನಿಮ್ಮ ಗಂಟು ಮುಟ್ಟೆ ಕೊಟ್ಕೊಂಡು ಮಹಾರಾಷ್ಟ್ರಕ್ಕೆ ಹೋಗಿ ಮಹಾರಾಷ್ಟ್ರಕ್ಕೆ, ಇಲ್ಲಿ ಇರಬೇಡಿ, ಬೆಳಗಾವಿ ಬಿಡಿ. ಮರಾಠಿಗರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಮುಂದೆ ಇದೇ ರೀತಿ ನಿಮ್ಮ ದೌರ್ಜನ್ಯ, ದಬ್ಬಾಳಿಕೆ ನಿಲ್ಬೇಕು. ಕರ್ನಾಟಕ ಸರ್ಕಾರ ಈ ಬಗ್ಗೆ ಪ್ರಾಮಾಣಿಕವಾಗಿ ಚಿಂತನೆ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿ. ಕನ್ನಡ